ಸರ್ ನಮಸ್ತೆ, ನನ್ನ ಹೆಸರು ಮಲ್ಲೇಶ್ ಅಂತ ಹೇಳ್ಬಿಟ್ಟು ರಾಮನಗರ ಡಿಸ್ಟಿಕ್ ಚನ್ನಪಟ್ಟಣ ತಾಲೂಕಿಂದ. ನಾನು ಇಲ್ಲೇ JKVKನಲ್ಲೇ ಟ್ರೈನಿಂಗ್ ತೊಗೊಂಡು ನಾನು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿನಲ್ಲಿ ಉಪ್ಪಿನಕಾಯಿ ಮತ್ತು ಹಪ್ಪಳ ಚಟ್ನಿ ಪುಡಿ ಎಲ್ಲ ನಾನು ರೆಡಿ ಮಾಡ್ತಾಯಿದ್ದೀನಿ. ಇವಾಗ ನೋಡ್ಬೋದು ಇಲ್ಲಿ ನಮ್ಮದು ಉಪ್ಪಿನಕಾಯಿನಲ್ಲಿ ವಿವಿಧ ಬಗೆಯ ಉಪ್ಪಿನಕಾಯಿಗಳು ಮತ್ತು ಚಟ್ನಿ ಪುಡಿ, ಪುಳಿಯೋಗರೆ ಪೌಡ್ರ್ ಕೂಡ ಮಾಡ್ತಾಯಿದ್ದೀವಿ. ಇದು ಪುಳಿಯೋಗರೆ ಪೌಡ್ರ್, ಮೊದಲಿಗೆ ಪುಳಿಯೋಗರೆ ಪೌಡ್ರು ನೀವು ಯಾವುದೇ ಥರ ಕೆಮಿಕಲ್ ಯೂಸ್ ಮಾಡ್ದೇ ಮಾಡಿರ್ತಕ್ಕಂಥ ಪ್ರಾಡಕ್ಟ್ ನಮ್ಮದು. ಇದು ಎಣ್ಣೆ ಬಿಸಿ ಮಾಡಿ ಸಣ್ಣ ಊರಿನಲ್ಲಿ ಪೌಡ್ರ್ ಹಾಕ್ಕೊಂಡು ನೀವು ಪುಳಿಯೋಗರೆನ 2 ನಿಮಿಷಕ್ಕೆ ನೀವು ಪುಳಿಯೋಗರೆ ಕೂಡ ಮಾಡ್ಕೋಬೋದು. ಹಾಗೆ ನಿಮಗೆ ಬಿಸಿಬೇಳೆಭಾತ್ ಕೂಡ ಆರಾಮದು ತುಂಬ ಚೆನ್ನಾಗಿರ್ತದೆ ಬಿಸಿಬೇಳೆಭಾತು. ಈ ಬಿಸಿಬೇಳೆಭಾತ್ ಹೇಗೆ ಅಂದರೆ ನೀವು ಜಸ್ಟ್ ಒಗ್ಗರಣೆ ಹಾಕೊಂಡಾದ್ಮೇಲೆ ಪೌಡ್ರ್ ಹಾಕ್ಕೊಂಡು ತರಕಾರಿ ಹಾಕ್ಕೊಂಡು ಕೂಗಿಸ್ಕೊಂಡು ನೀವು ಬಿಸಿಬೇಳೆಭಾತು 5 ನಿಮಿಷಕ್ಕೆ ರೆಡಿ ಆಗುತ್ತೆ. ಇನ್ನು ಉಪ್ಪಿನಕಾಯಿಗಳು ಬಂದರೆ ನಿಮಗೆ ವಿವಿಧ ಬಗೆಯ ಉಪ್ಪಿನಕಾಯಿಗಳು ಅಂತ ಹೇಳ್ಬೋದು. ಮಾವಿನಕಾಯಿಂದ ಹಿಡಿದು ಎರಳೆಕಾಯಿ, ಹಾಗಲಕಾಯಿ, ಬೆಟ್ಟದ ನೆಲ್ಲಿಕಾಯಿ, ನುಗ್ಗೆಕಾಯಿ, ಎಸ್ಪೆಷಲಿ ನುಗ್ಗೆಕಾಯಿ ಯಾರು ಮಾಡಲ್ಲ, ನುಗ್ಗೆಕಾಯಿ ಕೂಡ ಮಾಡಿದ್ದೀವಿ. ಹಾಗೆ ಕವಳೆಕಾಯಿ, ಅಪರೂಪಕ್ಕೆ ಸಿಗ್ತಕ್ಕಂಥ ಕವಳೆಕಾಯಿ ಕೂಡ ಇದೆ ನಮ್ಮ ಹತ್ರ. ಈಗ ಮಲೆನಾಡು ಕಡೆ ಸಿಗ್ತಕ್ಕಂಥ ಮಾವಿನ ಶುಂಠಿ, ನೀವು ಕೇಳಿರ್ತೀರ ಮಾವಿನ ಶುಂಠಿ ಅಂತ ಹೇಳ್ಬಿಟ್ಟು ಮ್ಯಾಂಗೋ ಜಿಂಜರ್ ತೊಕ್ಕು ಕೂಡ ಮಾಡಿರ್ತೀವಿ. ಹಾಗೆ ನಿಮಗೆ ನಮ್ಮ ಬೆಳಗಾಂ ಕಡೆ ಹೋದರೆ ಬೆಳಗಾಂ ಕಡೆ ಸಿಗ್ತಕ್ಕಂಥ ಮಾಕ್ಲಿ ಬೇರ್ ಅಂತ ಕೇಳಿರ್ತೀರ, ಮಾಕ್ಲಿ ಬೇರ್ ಕೂಡ ನಾವು ಮಾಡಿದ್ದೀವಿ. ಮಾಕ್ಲಿ ಬೇರ್ ನಿಮಗೆ ಅಪರೂಪ ಸಿಗೋದು, ಇದು ಮಾಕ್ಲಿ ಬೇರಿಂದ ಮಾಡಿರ್ತೀವಿ. ಹಾಗೆ ನಿಮಗೂ ಸಿಗುತ್ತೆ ಬೇಕಾದ್ರೆ ನನ್ನ ಹತ್ರ. ಮತ್ತು ಹಾಗೆ ಮಕ್ಕಳಿಗೆ ಸಿಹಿ ಉಪ್ಪಿನಕಾಯಿಗಳು ಅಂತ ಮಾಡಿರ್ತೀವಿ. ಸಿಹಿ ಉಪ್ಪಿನಕಾಯಿನಲ್ಲಿ 3 ಥರ ಮಾಡ್ತೀವಿ. ಒಂದು ನಿಂಬೆಕಾಯಿ ಸ್ವೀಟು, ಮತ್ತು ಡ್ರೈ ಫ್ರೂಟ್ಸು, ಒಂದು ಎರಳೆಕಾಯಿ ಸ್ವೀಟ್ ಬರ್ತದೆ. ಹಾಗೆ ಸ್ನ್ಯಾಕ್ಸ್ಗೆ ಬಂದರೆ ನಿಮಗೆ ಚಕ್ಲಿಗಳು ಕೂಡ ಇದೆ, ಚಕ್ಲಿ ಇದೆ, ಬಾಳೆಕಾಯಿ ಚಿಪ್ಸು, ಹಲಸಿನಕಾಯಿ ಚಿಪ್ಸ್ ಕೂಡ ಮಾಡಿರ್ತೀವಿ ನಾವೆಲ್ಲ.